ಒಂದು ಹೆಚ್ಚು ಕಮ್ಮಿ 6ರಿಂದ 8 ಗಂಟೆ ಒಟ್ಟಿಗೆ ಇರ್ತೀವಿ, ನಿದ್ದೆ ಬಿಟ್ಟು. ಮಧ್ಯದಲ್ಲಿ ರೋಹಿಣಿ ಏನಾದ್ರು ಆಚೆ ಹೋದ್ರೆ ನಾನ್ ಫೋನ್ ಮಾಡಿ ಬರಕ್ ಹೇಳ್ಬಿಡ್ತೀನಿ. ನನ್ಗೆ ರೋಹಿಣಿ ಬಿಟ್ಟಿರಕ್ಕಾಗಲ್ಲಪ್ಪ, ಅದಕ್ಕೆ. ಎಂಡ್ರನ್ನ ಕರ್ದಾಗ ಕರಿಯಲ್ಲ, ಕೆಲಸದವ್ರನ್ನ ಕರ್ದಾಗ ಕರಿತೇನೆ ಅಲ್ವೇನಾ? ಏಯ್ ಯಾಕೋ ಯಾವಾಗ್ಲೂ ನನ್ನ ಚೇಡಿಸ್ತೀಯ ನೀನು? ಟಿವಿ ಟೇಪ್ ರೆಕಾರ್ಡರ್ನ ಕಮ್ಮಿ ಯೂಸ್ ಮಾಡೋವನೇನಪ್ಪ, ಮನೋಜಾನೆ ಮನೋರಂಜನೆ. ಸುಮ್ಮನೆ ಎತ್ಕೊಳ. ಕೇಳಿಸ್ಕೊಂಡ್ಯಾ? ದಿನದಲ್ಲಿ 6ರಿಂದ 8 ಗಂಟೆ ಜೊತೆಲಿ ಇರ್ತಾರಂತೆ. ಮೀನಾ ಅವರೇ, ಇವಾಗ ನೀವ್ ಹೇಳಿ, ನೀವು ಸೂರ್ಯ ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ? ನಾವು ಬೆಳಗ್ಗೆ 5 ಗಂಟೆಗೆಲ್ಲ ಎದ್ಬಿಡ್ತೀವಿ. ಇವ್ರು ತಿಂಡಿ ತಿಂದು ಕೆಲ್ಸಕ್ಕೆ ಹೋಗೋದು 9 ಗಂಟೆಗೆ. ಹಾಗ್ ನೋಡಕ್ ಹೋದ್ರೆ ಬೆಳಗ್ಗೆ ಒಂದ್ 4 ಗಂಟೆ ಜೊತೆಲೇ ಇರ್ತೀವಿ. ಮಧ್ಯಾಹ್ನ ಊಟಕ್ಕೆ ಬರ್ತೀನಲ್ಲ ಮೈಕಮ್ಮ, ಆವಾಗ ಫೋನ್ ಆಫ್ ಮಾಡಿ 3 ಗಂಟೆ ಹಾಕಿಸ್ಕೊಂಡ್ರ ಜೊತೆಗೆ 3 ಗಂಟೆ ಕಾಲ ಕಳಿತೀನಿ. ರಾತ್ರಿ 10 ಗಂಟೆಗೆಲ್ಲ ಮನೆಗ್ ಬಂದ್ಬಿಡ್ತಾರೆ. ನನ್ ಪಾತ್ರೆ ತೊಳೆದು ಮನೆ ಕೆಲ್ಸ ಮುಗಿಸಿ ಹೂ ಕಟ್ಟೋವರ್ಗು ನನ್ ಜೊತೆಲೇ ಇರ್ತಾರೆ. ಒಟ್ಟಾಗಿ ಹೇಳ್ಬೇಕಂದ್ರೆ ಒಂದ್ ದಿನದಲ್ಲಿ ಒಂದ್ 10 ಗಂಟೆ ಜೊತೆಲೇ ಇರ್ತೀವಿ. 10 ಗಂಟೆ ಅಂದ್ರೆ ದಿನದಲ್ಲಿ ಆಲ್ಮೋಸ್ಟ್ ಅರ್ಧ ದಿನ ನೀವು ಜೊತೆಲೇ ಇರ್ತೀರಾ. ವಾವ್, ಕೇಳಿಸ್ಕೊಂಡ್ಯಾ ರವಿ? ಸರಿ ಶ್ರುತಿ, ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಿದ್ಯಾ? ಅಯ್ಯೋ ಅತ್ಗೆ, ಇವಳು ಡಬ್ ಮಾಡ್ತಾ ಇರೋ ಸೀರಿಯಲ್ ಅಲ್ಲಿ ಹೆಂಡತಿಗೆ ಗಂಡ ಟೈಮ್ ಕೊಟ್ಟಿಲ್ಲ ಅಂತ ಡಿವೋರ್ಸ್ ಕೊಟ್ಲಂತೆ. ಮನೆಗ್ ಬಂದಾಗಿಂದ ಯಾಕಾದ್ರೂ ಮನೆಗ್ ಬಂದೋ ಅಂತ ಹಾಗೆ ಮಾಡ್ತಾ ಇದ್ದಾಳೆ. ಮೀನವ್ರೆ, ಈ ಮನೇಲಿ ಕಡಿಮೆ ಟೈಮ್ ಸ್ಪೆಂಡ್ ಮಾಡ್ತಿರೋ ಕಪಲ್ ನಾವೇ. ಬರೀ 2.5 hours, 2.5 ಗಂಟೆ ಅಷ್ಟೇ. ಮೈಕಮ್ಮ, ತುಂಬಾ ಹೊತ್ತು ಗಂಡ ಹೆಂಡತಿ ಜೊತೆಗಿರ್ಬಾರ್ದು. ಏನಂದ್ರೆ? ನಮ್ ಬಗ್ಗೆ ಹೇಳ್ತಲ್ಲ ಕಡೆ, ಜನರಲ್ ನಾಲೆಜ್ ಹಾಕ್ಸ್ಕೊಳ್ತಾ ಇದೀವಿ ಅಷ್ಟೇ. ಯಾವಾಗ್ಲೂ ಜೊತೆಗಿರೋ ಗಂಡ ಹೆಂಡತಿ ಊರ್ಲಿಕಾಯಿ ಪುರ್ಲಿಂಗಮ್ಮ ಅಂತ ಅನ್ಸ್ಕೊಂಡ್ಬಿಡೋದಿಲ್ವಿ? ನನಗೇನು ಆಗಲ್ಲ. ನಿಮ್ ಜೊತೆ ಇರೋ ಪ್ರತಿ ಕ್ಷಣನೇ ನನ್ ಖುಷಿಯಾಗೇ ಇರ್ತೀನಿ. ದಿನದಲ್ಲಿ ನಾವಿಬ್ರು 4 ಗಂಟೆ ಜೊತೆಲ್ಲ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ, ಗೊತ್ತಾ ನಿಮ್ಗೆ? ಅದಕ್ ಕಾರಣ ನಿಮ್ ಕೆಲ್ಸ ಶ್ರುತಿ. ಗೌರ್ಮೆಂಟ್ ಕೆಲ್ಸ ಆದ್ರೆ ಬೆಳಗ್ಗೆ 10 ಗಂಟೆಗೆ ಹೋಗಿ ಸಂಜೆ 6 ಗಂಟೆಗೋ 7 ಗಂಟೆಗೋ ಮನೆಗ್ ಬಂದ್ಬಿಡ್ತೀವಿ. ಆದ್ರೆ ನಿಮ್ ಕೆಲ್ಸ ಹಾಗಿಲ್ವೇ? ಹಾಗ್ ನೋಡಕ್ ಹೋದ್ರೆ ನಮ್ ಮನೇಲಿ ಯಾರು ಗೌರ್ಮೆಂಟ್ ಕೆಲ್ಸ ಮಾಡ್ತಿಲ್ಲ, ಯಾರು ಬ್ಯಾಂಕ್ ಕೆಲ್ಸನೂ ಮಾಡ್ತಾ ಇಲ್ಲ. ಆದ್ರೂ ನೀವೆಲ್ಲ ಜೊತೆಲೇ ಟೈಮ್ ಸ್ಪೆಂಡ್ ಮಾಡ್ತಿದೀರ. ನಮಗ್ ಆಗ್ತಿಲ್ಲ ಅಂದ್ರೆ ನಮ್ ಕಡೆಯಿಂದನೇ ಏನೋ ತಪ್ಪಿದೆ ಅಂತ ಆಯ್ತು. ಶ್ರುತಿ, ಜೊತೆಲಿ ಇರೋದಕ್ಕೆ ಟೈಮ್ ಸಿಕ್ತಿಲ್ಲ ಅಂದಾಗ ಆಗಾಗ ಟೈಮ್ ಮಾಡ್ಕೊಂಡು ಇಬ್ರು ಹೊರಗಡೆ ಹೋಗಿ ಬರ್ಬೇಕು. ಅದಕ್ಕೆ ಅಲ್ವಾ ನಾವಿವಾಗ ಮಲೇಷ್ಯಾಗ ಹೋಗ್ತಾ ಇರೋದು. ಏಯ್, ನಮ್ ಜೊತೆ ನೀವೊಬ್ರು ಬಂದ್ಬಿಡಿ. ರವಿ, ಒಳ್ಳೆ ಐಡಿಯಾನೆ. ನಾವು 1 ವೀಕ್ ರಜಾ ಹಾಕಿ ಇವ್ರ ಜೊತೆ ಮಲೇಷ್ಯಾಗ ಹೋಗ್ಬಿಡೋಣ. ಬಾರವ್ವ ತಾಯಿ ಬಾ. ಏಯ್, ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಆಟ ಆಡೋ ದಂಪತಿಗಳಿದ್ರೆ ಏರೋ ಸ್ಟೇಸ್ ನಡಿಯ ಖುಷಿ ಆದ್ರೂ ಆಗ್ಬಿಡ್ಬೋದು ಅಲ್ವೇನೋ ಮನೋಜ? ಯಾರು ಅದು ಲಿಡಿಯಾ? ಅದು ನೀನೇ ಸೋಲ್ಬೇಕಪ್ಪ. ಮರ್ತೋದ್ ಎಷ್ಟು ಬೇಗ ಎಣ್ಣೆಗಳು ಹಾಕೊಂಡು ಪಾತ್ರೆ ತೊಳೆಯೋ ಮುನಿಯಮ್ಮನ ನಿಡಿಯ ಅಂತ ಹಿಂದೆ ಹೋಗಿ ಹಿಡ್ಕೊಳಕ್ ಹೋಗಿದ್ಯಲ್ಲ. ಸುಳ್ಳು ಹೇಳ್ತಾ ಇದ್ದಾನೆ. ಯಾರಂದ್ರೆ ಗೊತ್ತಿಲ್ಲ ನನ್ಗೆ. ಸುಮ್ಮನೆ ನಿಂತ್ಕೊಳ್ಳೋ. ಶ್ರುತಿ, ನಂಗ್ ಲೀವ್ ಸಿಗಲ್ಲ, ಕಷ್ಟ ಆಗತ್ತೆ. ಮಲೇಷಿಯನ್ ರೆಸಿಪೀಸ್ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತ ಹೇಳಿ ಲೀವ್ ತಗೋ. ಹಾಗಾದ್ರೆ ಇನ್ನೊಂದು ಫ್ಯಾಮಿಲಿ ಟ್ರಿಪ್ ಆಗಬಹುದು. ಒನ್ನಿ ಎಲ್ರು ಒಟ್ಟಾಗಿ ಹೋಗ್ಬೋದು. ಇಲ್ಲ ಶ್ರುತಿ, ನನಗೆ ಲೀವ್ ಸಿಗಲ್ಲ, ಕಷ್ಟ ಆಗತ್ತೆ. ನಾವ್ ಹೋಗ್ತಿದೀವಿ ಅಷ್ಟೇ. ಹೆಂಡತಿ ಬೇಕಾ ಹೋಟೆಲ್ ಬೇಕಾ ಅಂತ ನೀನೇ ಚೂಸ್ ಮಾಡ. ಲೇ ರವಿಗಾನ, ಹೆಂಡತಿ ಬೇಕಾ ಹೋಟೆಲ್ ಬೇಕಾ ಅಂತ ಕೇಳ್ಬಿಟ್ರೆ ಚೂಸ್ ಮಾಡೋದು ತುಂಬಾ ಕಷ್ಟಗಳಾಗ್ಬಿಡ್ತದೆ. ಈಗ ನೋಡು, ಹೋಟೆಲ್ ಇದ್ರೆ ಹೆಂಡತಿನೂ ಜೊತೆಗಿರ್ಲೇಬೇಕು. ಹೆಂಡತಿನ ಇಲ್ಲ ಮನೆ ಇಸ್ಕೊಂಡ್ಬೇಕಾಗತ್ತಾ? ಹೋಟ್ಲು ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ವಾ? ಇದು ನೋಡು, ನಾವೆಲ್ಲ ಮಲೇಷ್ಯಾಗ ಹೋಗ್ತಿದೀವಿ, ಅಲ್ಲಿ ಎಲ್ಲಿ ಉಳ್ಕೋತೀವಿ? ಹೋಟ್ಲಲ್ಲಿ ಉಳ್ಕೋತೀವಿ. ಅಲ್ಲಿ ಹೆಂಡತಿ ಇಲ್ದಿದ್ರೆ ಚೆನ್ನಾಗಿರುತ್ತಾ? ನೀನೇ ಯೋಚನೆ ಮಾಡು. ಇಲ್ಲಿ ಹೆಂಡತಿ ಇದ್ದು ಹೋಟ್ಲಿಂದ ಇದ್ರೆ ಏನ್ ಚೆನ್ನಾಗಿರುತ್ತೆ? ಲೋ, ಎರಡು ಒಂದಕ್ಕೊಂದು ಚೈನ್ ಲಿಂಕ್ ತರ ಹೇಳ್ತಾ ಇದೆಯಲ್ಲ ನೀನು. ನೀನು ಚೈನ್ ಕತ್ತಿಗೆ ಹಾಕಿದ್ಯಲ್ಲಪ್ಪ, ದಂಡ ಅಂತ ಅನುಭವಿಸು. ಇದು ಬರೀ ನಂದಲ್ಲ ಕಣ, ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರು ಗೋಳುನು ಇದೇನೆ. ಹೋಗ್, ನೀನಾದ್ರೂ ಆರಾಮಾಗಿ ತಾಚಿ ಮಾಡೋದು, ನನ್ ಗೋಳ್ ನನ್ ಕೊಡ್ತೀನಿ. ವಾಯ್ದಪ್ಪ. ಅಮಲ ವಿಮಲ ವನಿತೆ ಎಲ್ಲರೂ ಕೆಟ್ಟು ತಿಂದರು. ಯಾರದು? ಕಮಲ, ವಿಮಲ, ವನಿತಾ? ಏನು ಹೇಳೋದು ಇಂಥ ಟೈಮಲ್ಲಿ? ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು? ಏನ್ ಯಾವನಿಗೆ ಗೊತ್ತು? ಯಾವಾಗ್ಲೂ ರಾಗ ಉತ್ತರಿಸ್ತಾನೆ ಇರ್ತಿರಲ್ಲ. ರಾಗ ಜೀವನ ರಾಗ, ಪ್ರೇಮ ಸುಧೆಯು ಅರಳಿದಾಗ ಮೋಹನ ರಾಗ. ಅಯ್ಯೋ, ಯಾಕ್ರಿ ಈ ರೀತಿ ಹಳೆ ಹಾಡಾಡ್ತಿದ್ದೀರಾ? ಹಾಡು ಹಳೆಯದಾದರೇನು ಭಾವನವನ ವೀಣ. ಅಯ್ಯಪ್ಪ, ನೀವು ನಿಂಗ್ ಬಿಟ್ಟಿಲ್ಲೋ ತಗೊಳ್ಳಿ.
ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀವೇ ಹೇಳು. ನಾನೇನು ಹೇಳಲ್ಲ, ನೀವು ಹಾಡ್ತಾ ಕೂತೀರಿ, ನಾನು ಹೋಗಿ ಹೂ ಕಟ್ತೀನಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲದೆ ಹೇಗೆ ನಾ ಹಾಡಲಿ ಹೇಳಿ ಹೋಗದೆ. ಏನೇನು ನಿಂಗೆ? ಯಾಕೋ ಯಾಕೋ ಸಾವಿಲ್ಲ ಅಡ್ಡಿಸು ಯಪ್ಪ, ಯಾಕೋ ಮನ್ಸೆ ಸರಿಯಾಗಿಲ್ಲ ಅಡ್ಡಿಸು. ಮನ್ಸ್ ಸರಿಯಾಗಿಲ್ವಾ? ಯಾರಿಂದ? ತನನಂ ಎನ್ನಲು ಮನಸ್ಸು ನೀನೇ ಕಾರಣ. ನಾನ್ ಕಾರಣನಾ? ಹೆಂಗೆ? ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು. ನನ್ ಪ್ರೀತಿ ಮಾಡೋದೇ ನಿನ್ ಪ್ರಾಬ್ಲಮ್. ನಾನ್ ಅಂದ್ರು ಪ್ರಾಬ್ಲಮ್, ನಾನ್ ಖುಷ್ ಅಂದ್ರು ಪ್ರಾಬ್ಲಮ್. ಅಯ್ಯಯ್ಯ 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 ನಾನ್ ಅಂದ್ರು ಪ್ರಾಬ್ಲಮ್, ನೀನಂದ್ರು ಪ್ರಾಬ್ಲಮ್. ಏನ್ರಿ ನಾನು ನೀನು ನೀನು ನಾನು ಅನ್ಕೊಂಡು? ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ನೀನು ಎಂಬುವನಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ಸಾಕು, ಹುಚ್ಚಿನ ತರ ಮಾತಾಡಿ ಮನುಷ್ಯ ಆಗ್ಬಿಟ್ಟಿದ್ದಾರೆ ಇವತ್ತು. ಹೆಂಗೆ ನಾವು ಫಾರ್ಮಾಲಿಟೀಸ್ಗೂ ನಾರ್ಮಾಲಿಟೀಸ್ ಆಗಿರ್ಬಾರ್ದು, ಅದೆಲ್ಲ ಆಗ ಬರೋಣ ನಮಗ. ಅವಮಾನ ನನ್ಕ. ಸುಮ್ಮನಿರ್ರಿ. ಸುಮ್ಮನೆ ಗಣ್ಣಾಗಿರೋದು ಹಂಗಲ್ಲ, ನಾನೇನೋ ಮಾತಾಡ್ಬೇಕು. ಹೋದ್ರು ಯಾರು ಬ್ಯಾಡ ಅಂತ ಸುಳ್ಳಿದ್ದು, ಹೋದ್ರು ಹೋಗ್ತಿರೋ ಟ್ರಿಪ್ಗೆ ಎಲ್ರನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀರಾ. ಇವಾಗ ಅದಕ್ಕೆ ಹೊಸ ಸೇರ್ಪಡೆ ಬೇರೆ ರವಿ ಶ್ರುತಿ. ಮೊದ್ಲೇ ಅವ್ರಿಬ್ರು ಎಲ್ಲಿಯೂ ಓಡಾಡದೆ ಜಗಳ ಮಾಡ್ಕೊಂಡು ಕೂತಿದ್ದಾರೆ. ಈಗ ಮಲೇಷ್ಯಾ ಅಂದಿದ ತಕ್ಷಣ ಕುಣಿತಿದ್ದಾರೆ. ಅಲ್ಲ ರೀ, ನಾಳೆ ಸುಳ್ಳು ಅಂತ ಗೊತ್ತಾದ್ರೆ ಪಾಪ ಅವ್ರಿಬ್ರು ನೋವು ಪಡಲ್ವಾ? ಅಲ್ಲವೇ? ಇದಕ್ಕೆ ಒಂದು ಕೆಲಸ ಮಾಡುಮ. ಏನು? ಆ ಡಿಂಗ್ರಿ ಗುಂಗ್ರಿ ಏನು ಸಮಸ್ಯೆ ಮಾಡ್ಲಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಮಲೇಷ್ಯಾಗ ಹೋಗ್ಬಿಡುಮ. ಹೆಂಗೆ? ಅಯ್ಯಯ್ಯೋ ದೊಡ್ಡ ರೂಮ್ಗೆ ಅಂತ ಫೋನ್ ಇಡ್ತಾ ಇದೀವಲ್ಲೇ, ಅದನ್ನೇ ಯೂಸ್ ಮಾಡ್ಕೊಂಡ್ಬಿಡೋಣ ಬಿಡು. ರೀ ಬೇಡ. ಹರ್ಷದ್ ಕೂಳ್ಗೋಸ್ಕರ ವರ್ಷದ ಕೂಳ್ನ ಕಳ್ಕೋಬಾರ್ದು. ನಾವಿಬ್ರು ಅದನ್ನ ಕೂಡಿಡೋದಕ್ಕೆ ಎಷ್ಟು ಕಷ್ಟ ಪಡ್ತಿದೀವಿ ಅನ್ನೋದನ್ನ ಯೋಚನೆ ಮಾಡಿ, ಹೋರಾಟ ಸಂಪಾದನೆ ಮಾಡಿರೋದನ್ನ ಹಾರಾಡೋದಕ್ಕೋಸ್ಕರ ಖರ್ಚು ಮಾಡ್ಕೋಬಾರ್ದು. ವಿನಾಸ್, ನನ್ನ ಲೆಕ್ಕಾಚಾರ ಪಕ್ಕ ಕರೆಕ್ಟ್ ಆಗಿರತ್ತೆ ಕಣೆ. ಆ ಪೌಡ್ರು ನಾವ್ ಹೋಗೋದಕ್ಕಿಂತ ಮುಂಚೆ ಏನಾದ್ರೂ ಒಂದು ಡ್ರಾಮಾ ಮಾಡೇ ಮಾಡ್ತಾಳೆ, ಅದನ್ನ ತಡಿತಾಳೆ ನೋಡ್ತಾಳು. 99% ತಡಿತಾರೆ ಅಂತಾನೆ ಅನ್ಕೊಳ್ಳಿ. ಇನ್ನ 1% ಆಗ್ಲಿಲ್ಲ ಅಂದ್ರೆ ರಾವಣಂಗೆ 10 ತಲೆಗಳು, ಆದ್ರೆ ಒಂದೇ ಒಂದು ತಲೆಯಲ್ಲೂ ರಾಮ ಯೋಚನೆ ಮಾಡೋ ಹಾಗೆ ಬುದ್ಧಿ ಇರಲಿಲ್ಲ. ಈ ನೇಡಿ ಭಯಂಕರ ಕೇಡಿ ಮೀನ. ಇವಳು ಡ್ರಾಮಾ ಮಾಡಿ ನಾವು ಮಲೇಷ್ಯಾಗ ಹೋಗೋ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಲಿಲ್ಲ ಅಂತಂದ್ರೆ ಅರ್ಧ ಹುಗ್ಗೋಳಿಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡ್ಬಿಡ್ತೀನಿ ನೋಡ್ತಾರೋ. ಹಾಯ್ ಅಷ್ಟೇ ತಾನೆ. ನೀನ್ ಈಗ್ಲೇ ನಿಮ್ ಚಿಕ್ಕಮ್ಮ ಒಂದ್ ಫೋನ್ ಮಾಡ. ಯಾರು? ಊರಲ್ಲಿರೋ ನಮ್ಮಮ್ಮನ್ ತಂಗಿಗ? ಅಲ್ಲ ಕಣೆ, ನಿಮ್ ಮಲೇಷಿಯನ್ ಚಿಕ್ಕಮ್ಮ. ನಿಮ್ ತಂದೆ 2ನೇ ಹೆಂಡತಿ. ಒಂದ್ ಕೆಲ್ಸ ಮಾಡು, 10 ಬಂಗ್ಲೆಯಲ್ಲಿ 1 ಬಂಗ್ಲೆ ಕೊಡಕ್ ಹೇಳು. ಆಮೇಲೆ 20 ಕಾರ್ ಇದೆಯಲ್ಲ, ಅದ್ರಲ್ಲಿ 2 ಕಾರ್ನ ನಿಮ್ ಮನೆಯವ್ರಿಗೆ ಅಂತ ಕೊಡಕ್ ಹೇಳು. ಬುದ್ಧ ಬಿಡ್ತೀನಿ. ಏನೇ ತಮಾಷೆ ಮಾಡ್ತಿದ್ಯಾ? ಹಲೋ, ಇಲ್ಲಿ ತಮಾಷೆ ಮಾಡ್ತಿರೋಳ್ ನೀನು. ಆಲ್ರೆಡಿ ನಿಮ್ ಮನೆಯವರೆಲ್ಲ ಮಲೇಷ್ಯಾಗ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ. ಅವ್ರೇನಾದ್ರು ಮಲೇಷ್ಯಾಗ ಹೋದ್ರೆ ಅವ್ರು ಅಲ್ಲಿ ಬೀದಿಲ್ ನಿಲ್ತಾರೆ, ನೀನ್ ಇಲ್ಲಿ ಬೀದಿಲ್ ನಿಂತಿರ್ತೀಯ ಅಷ್ಟೇ. ಲೇ ಫ್ರೆಂಡ್ ಏನೇ ನೀನು? ಹೆಸರಿಸ್ಬೇಡ್ವೆ ನನ್ನ. ಇಷ್ಟು ದಿನ ಹೆಂಗೋ ಮ್ಯಾನೇಜ್ ಮಾಡಿದೆ, ಈಗ ಏನ್ ಮಾಡ್ತೀಯಾ? ಅವ್ರಲ್ಲಿ ಹೋಗದೆ ಇರೋ ಹಾಗೆ ತಡಿಯೋದಕ್ಕೆ ನಾನು ಏನೇನೆಲ್ಲ ಪ್ಲಾನ್ ಮಾಡ್ದೆ ಗೊತ್ತಾ? ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಈಗ ರವಿ ಶ್ರುತಿ ಬೇರೆ ಅವ್ರ ಜೊತೆಗೆ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಓ, ಮನೆಯವರೆಲ್ಲ ಸೇರ್ಕೊಂಡೆ ನಿನಗೆ ಗೇಟ್ ಪಾಸ್ ಕೊಡ್ತಾರೆ ಅಂತ ಆಯ್ತು. ಪ್ಲೀಸ್ ಕೊಡು, ಏನಾದ್ರೂ ಐಡಿಯಾ ಕೊಡೆ. ನಾನ್ ಏನ್ ಐಡಿಯಾ ಕೊಡ್ಲೆ? ನಾನ್ ನಿನಗ್ ಮೊದ್ಲೇ ಹೇಳ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಅಂತ. ನನ್ ಮಾತೆಲ್ ಕೇಳ್ದೆ ನೀನು? ಮಲೇಷ್ಯಾ, ಸಿಂಗಾಪುರು, ದುಬೈ ಬಿಟ್ರೆ ಲಂಡನ್ ಅಂತ ಎಷ್ಟೆಷ್ಟೊಂದ್ ಬಿಲ್ಡಪ್ ಕೊಟ್ಬಿಟ್ಟೆ ನೀನು. 1 2 ಸುಳ್ಳಾದ್ರೆ
ನಾವು ಏನಾದ್ರೂ ಮಾಡ್ಬೋದಪ್ಪ. ಯಪ್ಪ, ನೀನ್ ಹೇಳಿರೋ ಸುಳ್ಳಿಗೆ ದೊಡ್ಡ ಬುಕ್ಕೆ ಪ್ರಿಂಟ್ ಹೊಡಿಬೋದು. ಅಪ್ಪ ಜೈಲ್ಗೆ ಹೋಗಿರೋ ವಿಷಯನ ಹೇಳಿದ್ರೆ ಎಲ್ರು ಸ್ವಲ್ಪ ದಿವಸ ಸುಮ್ಮನೆ ಹೋಗ್ತಾರೆ ಅಂತ ಅನ್ಕೊಂಡೆ ಕಣೆ. ಕರ್ಮಕ್ಕೆ ಅದೇ ಈಗ ನಾನ್ ಜೈಲ್ಗೆ ಹೋಗೋ ಪರಿಸ್ಥಿತಿ ತಂದ್ಬಿಟ್ಟಿದೆ. ಪೂಜಾ ಪ್ಲೀಸ್ ಕಣೆ, ಏನಾದ್ರೂ ಸೊಲ್ಯೂಷನ್ ಹೇಳ ಪ್ಲೀಸ್. ಹಾ ಅಯ್ಯೋ, ಎಲ್ಲಾ ಬುದ್ಧಿವಂತರು ಇಂಥ ಪರಿಸ್ಥಿತಿಯಲ್ಲಿ ಮಾಡೋ ಮೊದಲನೇ ಕೆಲ್ಸ ಏನ್ ಗೊತ್ತಾ? ಪಟ್ ಅಂತ ಹೋಗಿ ನಿಮ್ಮನೆಯವ್ರ ಎಲ್ಲಾರ ಕಾಲ್ಗೂ ಬಿದ್ಬಿಡು. ಸರಿ, ಹಾಗ್ ಮಾಡಿದ್ರೆ ಅವ್ರೆಲ್ರೂ ಸೇರಿ ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ನಾನ್ ಇಷ್ಟೆಲ್ಲ ಮಾಡಿರೋದು ಮನೆಯಿಂದ ಗೇಟ್ ಪಾಸ್ ತಗೊಳೋದಕ್ಕಲ್ಲ. ಲವ್ ಮಾಡೋರಲ್ಲಿ 2 ಟೈಪ್ ಇರುತ್ತೆ. ಒಬ್ರು ನಾವ್ ಲವ್ ಮಾಡೋರ್ ಹತ್ರ ಯಾವಾಗ್ಲೂ ಸತ್ಯನೇ ಹೇಳ್ತಾ ಇರ್ಬೇಕು ಅಂತ ನಿಜ ಹೇಳ್ಕೊಂಡಿರ್ತಾರೆ. ಇನ್ನೊಂದ್ ಟೈಪ್ ಬಂದು ನಾವ್ ಲವ್ ಮಾಡೋರು ನಮ್ಮನ್ ಬಿಟ್ಟು ಹೋಗ್ಬಾರ್ದು ಅಂತ ಯಾವಾಗ್ಲೂ ಸುಳ್ಳು ಹೇಳ್ಕೊಂಡೇ ಇರ್ತಾರೆ. ನೀನು ಸೆಕೆಂಡ್ ಟೈಪ್. ಅದು ಲವ್ವೇ ಕಡೆ. ಸರಿ ಸರಿ, ನೀನ್ ಆಲ್ರೆಡಿ ಆ ಛಾಯಾ ವಿಷಯಕ್ಕೆ ನಿಮ್ ಅತ್ತೆ ಹತ್ರ ಸರ್ರೇ ಓದೆ ತಿಂದಿದ್ಯಾ ಗೊತ್ತು ತಾನೆ? ಅದೊಂದೇ ಇಷ್ಟದಲ್ಲಿ ಕಡೆ ಮಿಸ್ ಹೊಡ್ದಿದ್ದು. ಆದ್ರೆ ನಮ್ಮ ಅತ್ತೆ ಕೊಟ್ಟಿದ್ದು ಒಂದೊಂದು ಏಟನ್ನು ನಾನ್ ಮರೆಯಲ್ಲ. ಇದೆ ಅವ್ರಿಗಿದೆ ಒಂದಿನ ನನ್ ಕೈಲಿ. ಈಗ ಈ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ನನಗೊಂದು ಐಡಿಯಾ ಸಿಕ್ತು. ಹೇ, ಈಗ್ಲೇ ಮಂಜಣ್ಣಂಗ್ ಕಾಲ್ ಮಾಡಿ, ಅದೇ ಮೇಕೆ ಮಂಜಣ್ಣ ಅವ್ರ ಕಾಲ್ ಮಾಡಿ ಬರೋದಕ್ಕೆ ಹೇಳು. ಏಕೆ? ನೀನ್ ಫೋನ್ ಮಾಡಿ ಕರಿ ಅವ್ರನ್ನ, ನಾನು ಹೇಳ್ತೀನಿ. ಹೋಗೋ, ಫೋನ್ ಮಾಡಿ ಹೋಗು, ತಿಂದಿದ್ ಸಾಕು. ಪೂಜಾವ, ಚೆನ್ನಾಗಿದೆಯವ? ಅದೀಗ ನಿಮ್ ಕೈಲೇ ಇದೆ. ಬನ್ನಿ ಒಳಗೆ ಬನ್ನಿ. ಅಯ್ಯಯ್ಯೋ, ನೀನು ಇದ್ಲೇ ಇದೆಯೇನಮ್ಮ? ಚೆನ್ನಾಗಿದೀಯಾ? ನಾನ್ ಬರ್ತೀನಿ ಕಣವ. ಅಯ್ಯೋ, ಹಿರಿ ಮಂಜಣ್ಣ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೋಡವ ಪೂಜಾವ, ಏನೋ ನೀನ್ ಹೇಳ್ದೆ ಅಂತ 1-2 ಸಾರಿ ಇವಾಗ ಹೆಲ್ಪ್ ಮಾಡಕ ಒಪ್ಕೊಂಡೆ. ಮತ್ತೆ ಇವ್ರ ಜೊತೆ ನಾನು ಸೇರ್ಕೊಂಡ್ರೆ ಕ್ರಿಮಿನಲ್ ಆಗ್ಬಿಡ್ತೀನಿ ಅಷ್ಟೇನೆ. ಮಂಜಣ್ಣ ಪ್ಲೀಸ್ ಮಂಜಣ್ಣ, ನಾನ್ ಹೇಳೋದನ್ನ ಒಂಚೂರು ಕೇಳಿ. ನನಗೋಸ್ಕರ ಇದೊಂದು ಸಹಾಯ ಮಾಡಿ ಪ್ಲೀಸ್. ಅಯ್ಯಯ್ಯೋ, ನಿನ್ ಬಾಯಿಂದ ಸಹಾಯ ಅನ್ನೋ ಪದ ಕೇಳಿದ್ರೇನೆ ನಮ್ ಟೆನ್ಷನ್ ಆಗೋಯ್ತದ ಕಣವ. ಅದ್ ಸರಿ, ಈಗ ಇನ್ನೇನ್ ಪ್ಲಾನ್ ಮಾಡಿದೀಯಾ? ನೋಡ್ರವ, ನೀವ್ ಎಷ್ಟ್ ಹೇಳಿದ್ರು ನಾನ್ ಮಾತ್ರ ಇದ್ರ ಮಾಡಕ್ಕಿಲ್ಲ ಕಣವ. ಮಂಜಣ್ಣ ಈಸ್ ಮಂಜಣ್ಣ, ಇದೊಂದ್ಸತಿ ಸಹಾಯ ಮಾಡಿ ಮಂಜಣ್ಣ. ನೆಕ್ಸ್ಟ್ ಟೈಮ್ ಅವ್ಳು ಕೇಳಿದ್ರು ನಾನೇ ಹೇಳಲ್ಲ. ನೋಡವ, ನಿನ್ ಮಾತ್ ಕೇಳ್ಕೊಂಡು ನನಗೆ ಎಷ್ಟೋ ಸಲ ಸಹಾಯ ಮಾಡಿದೀನಿ. ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಈ ಸಮಸ್ಯೆನಲ್ಲಿ ಸಿಕ್ಕಾಕ್ಸಿದ್ರಿ. ಇನ್ನೂ ನನ್ನ ಕೈಲಿ ಆಗಕ್ಕಿಲ್ಲ ಕಣವ. ನೋಡು, ನೀನು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿರ್ಲಿ, ಹಾಲಿವುಡ್ ಸಿನಿಮಾದಲ್ಲೂ ಚಾನ್ಸ್ ಕೊಡ್ಸ್ತೀನಿ ಅಂದ್ರು ನನಗ್ ಬೇಡ ಕಣವ, ಬೇಡ. ನಿಮ್ ದಮ್ಮ ಅಂತೀನಿ, ನನ್ ಬಿಟ್ಬಿಡ್ರವ. ಅವತ್ತು ಆ ಮೀನ ನಮ್ಮ ಅಂಗಡಿಗೆ ಬಂದಾಗ್ಲೇ ನನ್ ಕತೆ ಮುಗಿದೋಯ್ತು ಅನ್ಕೊಂಡಿದ್ದೆ. ನಾನೇನಾದ್ರು ಸೂರ್ಯನ್ ಕೈ ಸಿಗಾಕೊಂಡ್ಬಿಟ್ಟಿದ್ರೆ ನನ್ ಚರ್ಮ ಸುಳಿದು ಮೇಕೆ ಅಂಗಡಿನಲ್ಲಿ ನೇತಾಕ್ಬಿಡ್ತಿದ್ದೆ ಅಷ್ಟೇ. ಮಂಜಣ್ಣ ಪ್ಲೀಸ್ ಮಂಜಣ್ಣ, ಇದೊಂದ್ಸಲ ನನಗ್ ಸಹಾಯ ಮಾಡಿ ಪ್ಲೀಸ್. ನೋಡ್ದೇನವ್ವ, ನಾವು ತಪ್ಪು ಮಾಡಿದ್ರೆ ಜೀವನ ಹೆಂಗೆಲ್ಲ ಆಟ ಆಡ್ಸುತ್ತೆ ಅಂತ. ಜೀವನ ಪೂರ್ತಿ ಎದುರ್ಕಂಡೇ ಬದುಕ್ತಿರ್ಬೇಕು. ನಿನ್ನಿಂದ ನಾನು ಎದುರ್ಕಂಡೇ ಬದುಕ್ತಾ ಇದ್ದೀನಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಮಂಜಣ್ಣ, ಇದು ನನ್ ಜೀವನದ ಪ್ರಶ್ನೆ ಮಂಜಣ್ಣ. ಪ್ಲೀಸ್ ಮಂಜಣ್ಣ. ಪೂಜಾವ, ನನಗೂ ಸಂಸಾರ ಆಯ್ತ ಕಣವ. ಸಿಕ್ಕಾಕೊಂಡ್ಬಿಟ್ರೆ ನನಗೂ ತೊಂದ್ರೆ ಆಯ್ತದ ಕಣವ. ಮಂಜಣ್ಣ, ನೀವ್ ಹೇಗೆ ನಿಮ್ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಹಾಗೆ ನಾನು ನನ್ ಗಂಡನ್ ಜೊತೆ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲ ಅಂದೆ ಇದೊಂದ್ಸಲ ಸಹಾಯ ಮಾಡಿ ಮಂಜಣ್ಣ. ಒಂದೇ ಒಂದ್ಸತಿ ಮಂಜಣ್ಣ, ಇದೇ ಲಾಸ್ಟ್. ಸರಿ ಕಣವ, ಆಯ್ತು, ಬರ್ತೀನಿ. ಥ್ಯಾಂಕ್ಸ್ ಮಂಜಣ್ಣ. ನೋಡ್ರವ, ಇದೇ ಕೊನೆ. ಇನ್ನೊಂದ್ಸಲ ನೀವ್ ಏನೇ ಹೇಳಿದ್ರು ನಾನ್ ಬರಕಿಲ್ಲ. ಏನೋ ನಿನ್ ಜೀವನ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಬರಕ್ ಒಪ್ಕೊಂಡಿನಿ ಅಷ್ಟೇ. ಈ ಕಥೆನ ಇಲ್ಲಿ ಕೊನೆ ಮಾಡ್ಬೇಕು ಅಂತಾನೆ ನಾನ್ ನಿಮ್ಮನ್ನ ಕೊನೆಯದಾಗ ಬರೋದಕ್ ಹೇಳ್ತಿರೋದು. ಸರಿ ಕಣವ, ಬರ್ತೀನಿ. ರೋಹಿಣಿ, ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನದು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಲ್ಲ? ಅದು ಏನಿಲ್ಲ ಮನೋಜ್, 1-2 ಬ್ರೈಡಲ್ ಆರ್ಡರ್ಸ್ ಬಂದಿದೆ. ಅದ್ರಲ್ಲಿ ಯಾವ್ದು ಒಪ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದೀನಿ. ಅಲ್ಲ ರೋಹಿಣಿ, ಅದ್ರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ? ನಿನ್ಗೆ ಎಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೋ ಅಲ್ಲಿಗೆ ಹೋಗೋ ಅಷ್ಟೇ. ಸಿಂಪಲ್ ಅಲ್ವಾ? ಸರಿ, ಹಾಗೆ ಮಾಡ್ತೀನಿ. ಬರ್ಬೋದೇನ್ರಿ ಒಳಗಡೆ? ಬನ್ನಿ ಸರ್, ಬನ್ನಿ.
ಮಲೇಷ್ಯಾದಲ್ಲಿ ನಿಮ್ಗೆ ಯಾರೋ ಬೇಕಾಗಿರೋರು ಇದಾರಾ? ನಮ್ ಸೊಸೆ ಅವ್ರ ಅಪ್ಪ ಅಲ್ಲೇ ಇರೋದು. ಇವಳೇ ನಮ್ ಸೊಸೆ. ನೀವು ಮಲೇಷ್ಯಾದಿಂದ ಬಂದಿರೋದೇನಮ್ಮ? ನಮ್ ಫ್ಯಾಮಿಲಿಯವರೆಲ್ಲ ಅಲ್ಲೇ ಇರೋದು ಸರ್. ಆದ್ರೆ ಅಪ್ಪ ಈಗ ಅಲ್ಲಿಲ್ಲ, ವರ್ಲ್ಡ್ ಟೂರ್ ಹೋಗಿದ್ದಾರೆ. ಹೀಗ್ರೆ ನೀವು ಬಂದ್ರಿ ಅಂತೆಲ್ಲ ಖುಷಿ ಆದ್ವಿ. ಯಾಕೆ ಹೀಗೆ ಎದೆ ಹಿಡ್ಕೊಂಡು ನಿಂತಿದ್ದೀರಾ? ನಿಮ್ ತಂದೆನು ಕೊಲೆ ಮಾಡ್ಬಿಟ್ಟಿದಾರಮ್ಮ. Up this way. Don't do anything stupid. Move. Turn around, on your knees. You scan him, I'll call it in. All right. Put your hands on your head. This is Ramirez at Sector 12, requesting pickup for 3 stragglers. Understood. Look the other way. We can make this worth your while. Shut up.